ಒಂದು ಅಣ್ಣ ಬಂದು ಕೇಳ್ತಾನೆ, ಯಾಕೋ ಕೇಶವ ಉಂಡೆ ಸಿಕ್ಕಿಲ್ಲ, ಯಾಕೆ ಉಂಡೆ ಹಂಚಿದ ಅದು ಗೊತ್ತಿತ್ತು. ಹಾಗೆ 8 ವರ್ಷ ಉತ್ತರ ಏನು ಗೊತ್ತಾ? ಏನು ಹೇಳ್ತಾನೆ, ಯಾರು ನಮ್ಮ ಭೋಸ್ಲೆ ಮಹಾರಾಜರ ರಾಜ್ಯವನ್ನ ಕಿತ್ಕೊಂಡು ನಮ್ಮನ್ನು ಗುಲಾಮರನ್ನ ಮಾಡಿದ್ದಾರೆ, ಆ ರಾಣಿಯ ರಾಜ್ಯವನ್ನಕ್ಕೆ ಉಂಡಕ್ಕೆ ಅದು ಕಸಪುಟ್ಟಿಗೆ ಹೋಗ್ತಿದ್ದೀವಿ. ನನಗೆ ಯಾರ್ಯಾರು ಮದುವೆ ಮಾಡ್ಕೊಂಡು ಹೊರಟಿದ್ರಲ್ಲ ಅವರೆಲ್ಲ ನಾನು 2ನೇ ಸಲ ಹೋಗೋತಿ ಜಗತ್ತಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಮುಂದಿನ ಸಲ ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಗತಿ ಏನಾಗ್ಬೋದು ಅಂತ ಚಿಂತೆ. ಇನ್ನು ಶಾಖೆ ಹೊರಟಿದ್ದೆ, ಒಂದು ಫೋನ್ ಬಂತು. ಇಸ್ರೇಲಿನ ರಾಯಭಾರಿ ಸಂಘ ಶಾಖೆ ನೋಡ್ಬೇಕಂತಿದ್ದಾರೆ, ಬರ್ತಾ ಇದ್ದಾರೆ. ಜಗತ್ತಿನ ಉದ್ಧಾರಕ್ಕಾಗಿ ನಿರ್ಮಾಣದ ಯಾವ್ದಾದ್ರು ಸಂಸ್ಕೃತಿ ಇದು ಭಾರತೀಯ ಹಿಂದೂ ಸಂಸ್ಕೃತಿ. ಹೊರಗಡೆ ಒಂದು ದಿವಸ ಸಿಕ್ಕಾಕೊಳ್ಳೋದು ಗ್ಯಾರಂಟಿನೇ. ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ 35ನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ. ಇಂದು ನಾವು ಜೂನ್ 24ರಂದು ಹುಬ್ಬಳ್ಳಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ 81ನೇ ಸಮಾಜ್ ಡೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ವ್ಯವಸ್ಥಾ ಪ್ರಮುಖರಾದ ಶ್ರೀ ಮಂಗೇಶ್ ಬೆಂಡೆಯವರ ಮಾತುಗಳಿರುವ ವಿಡಿಯೋವನ್ನು ವೀಕ್ಷಿಸೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ, ಹಿಂದೂಗಳೆಲ್ಲರಿಗೂ ಶೇರ್ ಮಾಡಿ, ನಮ್ಮ ಹಿಂದೂ ಪ್ರೇಮವನ್ನು ಮೆರೆಯೋಣ. ಸಹಜವಾಗಿಯೇ ಇಲ್ಲಿ ಆಯೋಜನೆ ಮಾಡುವಂಥ ಕಾರ್ಯಕರ್ತರಿಗೆ ಅನಿಸಿರ್ಬೋದು, ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಈಗ ಸಂಘಕ್ಕಾಗಿ ಸಮಯ ಪಡೆದು ಒಬ್ಬ ಕಾರ್ಯಕರ್ತನ ಕರೆಯೋದು ಒಳ್ಳೆಯದು ಅಂತ ಅನಿಸಿರ್ಬೋದು. ಇವಾಗ ನಂದು ಸಂಬಂಧ ಅನೇಕ ಕಾರ್ಯಕರ್ತರ ಜೊತೆ ಇರೋದ್ರಿಂದ ನಾನು ಇವತ್ತು ಕರೆದಿದ್ದೀರ. ನಾನೆಲ್ಲರಿಗೂ ಧನ್ಯವಾದ ಕೊಡ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ಈ ದೇಶದ ಸಂಸ್ಕೃತಿಯ ಪುನರ್ ಪ್ರತಿಷ್ಠಾಪನೆ ಕೆಲಸ ಅನೇಕ ಏಳು ಬೀಳುಗಳನ್ನು ನೋಡಿದೆ. ಸಂಘ ಕಾರ್ಯ ಇವತ್ತು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ, ಜಗತ್ತಿನಲ್ಲಿ ಚರ್ಚೆ ವಿಷಯ ಆಗಿದೆ. ಜಗತ್ತಿನ ಅನೇಕ ಜನ ಸಂಘವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಸಲ ನಮ್ಮ ನಾಗ್ಪುರದ ವಿಜಯದಶಮಿ ಉತ್ಸವಕ್ಕೆ 9 ದೇಶಗಳಿಂದ ಬಂದಿದ್ರು ಜನ, ಹಿಂದೂಗಳಲ್ಲ, ಅಲ್ಲಿ ನಿವಾಸ. RSS ನೋಡಿದ್ರು. ಸುಮಾರು 1.5 ತಿಂಗಳಿಂದ ನಾನು ನಾಗ್ಪುರದಲ್ಲಿದ್ದೆ. ನನ್ನ ಕೇಂದ್ರ ನಾಗ್ಪುರ ಕಾರ್ಯಾಲಯದಲ್ಲಿ ಇದ್ದೇನೋ, ಪ್ರವಾಸ ಮುಗಿಸ್ಕೊಂಡಿದ್ದೆ. ಇನ್ನು ಶಾಖೆಗೆ ಹೊರಟಿದ್ದೆ, ಒಂದು ಫೋನ್ ಬಂತು. ಇಸ್ರೇಲಿನ ರಾಯಭಾರಿ ಸಂಘ ಶಾಖೆ ನೋಡ್ಬೇಕಂತಿದ್ದಾರೆ, ಬರ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೆ ಅಂದರೆ, ಇವತ್ತು ಸಂಘ ಒಂದು ಜಗತ್ತಿನಲ್ಲೇ ಒಂದು ಚರ್ಚೆ ವಿಷಯ ಆಗಿದೆ, ಇದ್ರಿಗೊಂದು ಆಕರ್ಷಣೆ ವಿಷಯ ಆಗಿದೆ. ಆದರೆ ಈ ಸ್ಥಿತಿಗೆ ಬರಬೇಕು ಅಂತಾದರೆ ಅಷ್ಟು ಸುಲಭವಾಗಿ ಬಂದಿಲ್ಲ. ಸಂಘ ಅನೇಕ ಕಷ್ಟಗಳನ್ನು ಸಹನೆ ಮಾಡಿದೆ. ಹಾಗೆ ನಮ್ಮ ಹೊರಟಂಥ ಸಂಘದ ಪ್ರಚಾರಕರು, ಈಗ ನಾನೊಬ್ಬ ಸಂಘದ ಪ್ರಚಾರಕರು ತುಂಬ ಹೆಮ್ಮೆಯಿಂದ ನೀವು ಗೌರವ ಕೊಡ್ತೀರಾ. ಅದರ ಪ್ರಾರಂಭದಲ್ಲಿ ಹೊರಟಂಥ ಪ್ರಚಾರಕರಿಗೆ ಸಮಾಜ ಗುರುತಿಸ್ತಾ ಇದ್ದೀವಿ. ಪ್ರಚಾರಕಂದ್ರೆ ಅರ್ಥನೂ ಆಗ್ತಿಲ್ಲ. ಮಾನ್ಯ ಯಾದವರಾಜ ಜೋಶಿ ಅಂತ ನಾಗ್ಪುರದಿಂದ ಅವರಿಗೆ ಕರ್ನಾಟಕಕ್ಕೆ ಕಳಿಸಲಾಯಿತು. 24-25 ವಯಸ್ಸಿನ ಯುವಕ ಇಲ್ಲಿ ಸಂಘದ ಕೆಲಸ ಮಾಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ. ಜನಕ್ಕೆ ವಿಚಿತ್ರ ಅನಿಸೋದು, ಏನೋ ಮದುವೆ ಆಗಿ ಸಂಸಾರ ನಡೆಸಿ ಸಂಪಾದನೆ ಮಾಡಿ ಗೃಹಸ್ಥ ಜೀವನ ನಡೆಸಬೇಕಾದವನು ಒಳ್ಳೆ ಬ್ರಹ್ಮಚಾರಿ ಆಗಿ ಮದುವೆ ಆಗದೇನೆ ತಿರುಗಾಡ್ಕೊಂಡಿರೋನಲ್ಲ, ಪ್ರಾಯಶಃ ಇವ್ರಿಗೆ ಯಾರು ಮದುವೆ ಮಾಡಿಸೋದಿಲ್ಲ ಅಂತ ಕಾಣಿಸುತ್ತೆ ಅಂತ ಅಂದ್ಕೊಂಡು ಹರ್ಡೇಕರ್ ಮಂಜಪ್ಪ ಅಂತ ಹೆಸರು ಕೇಳಿರ್ಬೇಕು. ನಾವು ಕರ್ನಾಟಕದ ಪ್ರಸಿದ್ಧ ಸ್ವಾತಂತ್ರ್ಯ ಯೋಧರಾಗಿದ್ದರು, ಬಹಳ ದೊಡ್ಡ ಹೆಸರು. ಅವ್ರಿಗೆಲ್ಲ ಸಂಬಂಧ ಇತ್ತು ಯಾವ್ದಾರು ಒಂದು ದಿವಸ ಅವ್ರು ಭೇಟಿ ಮಾಡ್ಲಿಕ್ಕೆ ಹೋದಾಗ ಹರ್ಡೇಕರ್ ಮಂಜಪ್ಪ ಹೇಳ್ತಾರೆ, ಯಾವ್ದಾರೋ ನಿಮ್ಮೊಂದು ಒಳ್ಳೆ ಹುಡುಗಿ ಹುಡುಕ್ಲಾ ಅಂತ ಯಾಕೆ ಅವರ ಸೇರ್ತಾರೆ. ಮದುವೆ ಕೇಳೋದಕ್ಕೆ ಯಾರಿಲ್ಲ, ಇವ್ರಿಗೆ ಪಾಪ ದೂರ ನಾಲ್ಕು ಬಂದಿದ್ದಾರೆ.
ಆಯಿತು ಆಗಬಹುದು ಅಂತ ಹೇಳ್ತಾರೆ. ಭಾಳ ಖುಷಿಯಾಗ್ಬಿಡ್ತಾರೆ, ಒಂದೇ ಮಾತು ಒಪ್ಕೊಂಡು ಬಿಟ್ಟರು. ಸ್ವಲ್ಪ ಹೊತ್ತಾದ ನಂತರ ಯಾವ್ದಾದ್ರು ಹೇಳ್ತಾರೆ, ನನಗೆ ನಿಮ್ಮ ಬಗ್ಗೆ ಚಿಂತೆ ಆಗ್ತಾ ಇದೆ. ಯಾಕಪ್ಪ ನನ್ನ ಬಗ್ಗೆ ಯಾಕೆ ಚಿಂತೆ? ನನಗೆ ಯಾರ್ಯಾರು ಮದುವೆ ಮಾಡ್ಕೊಂಡು ಹೊರಟಿದ್ರಲ್ಲ ಅವರೆಲ್ಲ ನಾನು 2ನೇ ಸಲ ಹೋಗೋತಿ ಜಗತ್ತಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಮುಂದಿನ ಸಲ ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಗತಿ ಏನಾಗ್ಬೋದು ಅಂತ ಚಿಂತೆ. ಸೊ ಆ ಸ್ಥಿತಿ ಇತ್ತು. ಅವತ್ತಿನ ಪ್ರಚಾರಕ್ಕೆ 3 ದಿವಸ 4 ದಿವಸ ಊಟಕ್ಕೆ ಸಿಗ್ತಿರ್ಲಿಲ್ಲ, ಮಲಗೋದ್ರಲ್ಲಿ ಜಾಗ ಇರ್ತಿರ್ಲಿಲ್ಲ, ಅಂಗಡಿ ಕಟ್ಟೆ ಮೇಲೆ ಯಾವುದೋ ಕೊಟ್ಟಿಗೆಯಲ್ಲಿ. ಈ ರೀತಿಯಲ್ಲಿ ಸಂಘದ ಹಿಂದಿನ ಪ್ರಚಾರಕರು ಕೆಲಸ ಮಾಡಿ ಸಂಘವನ್ನ ಇಲ್ಲಿಗೆ ತಂದಿದ್ದಾರೆ. ಇವತ್ತು ಸಂಘ 100 ವರ್ಷ ಪೂರ್ತಿ ಮಾಡ್ತಾ ಇದೆ. ಸಂಘ ಪ್ರಾರಂಭ ಆಗಿದೆ ಯಾಕೆ? ಸಂಘದ ಸಂಸ್ಥಾವ ಡಾಕ್ಟರ್ ಹೆಡ್ಗೇವಾರ್ ಏನೋ ಮನಸ್ಸಿನಲ್ಲಿ ಬಂತು ಮತ್ತು ಸಂಘ ಶುರು ಮಾಡೋದಂತ ಹೀಗಾಗಲಿಲ್ಲ. ಸಾಮಾನ್ಯ 4 ಜನ ಸೇರ್ತಾರೆ, ಒಂದು ಸಂಘಟನೆ ಮಾಡೋಣಪ್ಪ ಅಂತ ಹೇಳ್ತಾರೆ, ಒಂದು ಯೋಗ ಸಂಘ ಶುರು ಮಾಡ್ತಾರೆ. ಆ ಥರ ಡಾಕ್ಟರ್ ಹೆಡ್ಗೇವಾರ್ ಮಾಡಲಿಲ್ಲ. ಡಾಕ್ಟರ್ ಹೆಡ್ಗೇವಾರ್ ಜೀವನ ನೋಡಿದ್ರೆ ಒಬ್ಬ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವದ ಮನುಷ್ಯ. ವಯಸ್ಸಿನ 8ನೇ ವಯಸ್ಸಿಗೆ ನೀವು ಕಲ್ಪನೆ ಮಾಡಿ, 8ನೇ ವಯಸ್ಸಿಗೆ ನಾವೆಲ್ಲ ಗೃಹಸ್ಥರಿದ್ದೀವಿ, ನಮ್ಮ ಮಕ್ಕಳು ಹೇಗೆ ನಡ್ಕೊತವೆ? ಆಟಿಕೆ ಸಾಮಾನು ಬೇಕು ಅಂತ ಹೇಳ್ತಾರೆ, ಊಟ ತಿಂಡಿ ಬೇಕು ಹೇಳ್ತಾರೆ. ಆದ್ರೆ ಆ 8ನೇ ವಯಸ್ಸಿನಲ್ಲಿ ಆ ಹುಡುಗನಿಗೆ ಏನು ಭಗವಂತ ಶಕ್ತಿ ಕೊಟ್ಟಿದ್ದ ಅಂದ್ರೆ, ಶಾಲೆಗೆ ಹೋದಾಗ ಶಾಲೆಯಲ್ಲಿ ವಿಕ್ಟೋರಿಯಾ ರಾಣಿಯ ಫೋಟೋ ಇಟ್ಟಿರ್ತಾರೆ. ಕಾರಣ ಅಂದ್ರೆ ವಿಕ್ಟೋರಿಯಾ ರಾಣಿಯ ರಾಜ್ಯಾಭಿಷೇಕದ 60ನೇ ವರ್ಷದ ಆಚರಣೆ. ಸರ್ಕಾರ ಸರ್ಕಲ್ ಕಳಿಸಿರುತ್ತೆ. ಎಲ್ಲ ಶಾಲೆ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ವಿಕ್ಟೋರಿಯಾ ರಾಣಿ ಫೋಟೋ ಇಟ್ಟು ಅದು ಗೌರವ ಸಲ್ಲಿಸಬೇಕು. ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಮಕ್ಕಳಿಗೆ ಶಿಕ್ಷಕರು ಹೇಳ್ತಾರೆ ಇವ್ರ ಶಾಲೆಗೆ ರಜಾ. ಮತ್ತೆ ಇವತ್ತೆಲ್ಲರೂ ಉಂಡೆ ಕೊಡ್ಲಾಗತ್ತೆ, ಲಾಡು ಕೊಡ್ಲಾಗುತ್ತೆ. ಲಾಡು ಅಂದ್ರೆ ಇನ್ನೂ ಖುಷಿ ಆಗುತ್ತೆ, ರಜಾ ಆದ್ರೂ ಖುಷಿ, ಅದ್ರ ಲಾಡು ಸಿಗುತ್ತೆ ಇನ್ನೂ ಖುಷಿ ಆಗುತ್ತೆ. ಎಲ್ಲ ಹುಡುಗರು ಸಾಲ ನಿಂತ್ಕೋತಾರೆ. ಏನ್ ಮಾಡ್ಬೇಕು ಹುಡುಗರು? ಆ ವಿಕ್ಟೋರಿಯಾ ರಾಣಿ ಭಾವಚಿತ್ರ ಬಂದು ನಮಸ್ಕಾರ ಮಾಡಬೇಕು. ಅಲ್ಲಿ ಒಬ್ಬ ಶಿಕ್ಷಕರು ಒಂದು ಗುಡ್ಡೆಯಲ್ಲಿ ಉಂಡೆ ಇಟ್ಕೊಂಡು ಕೂತಿದ್ರು, ಉಂಡೆ ಕೊಡ್ತಾರೆ. ಈ ಕೇಶವನ ಸಾಲ ನಿಂತ್ಕೋತಾನೆ, 8 ವರ್ಷದ ಮಗು, ಇವನು ಪಾಳಿ ಬರುತ್ತೆ. ಆದ್ರೆ ಇವನು ಆ ವಿಕ್ಟೋರಿಯಾ ಫೋಟೋಗೆ ನಮಸ್ಕಾರ ಮಾಡ. ಶಿಕ್ಷಕರು 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, ಮಾಡು ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಇವನು ತಲೆ ಬಗ್ಸೋದ. ಶಿಕ್ಷಕರು ಸಿಟ್ಟಿಗೆ ಅದು ಕೈ ಎಡುತ್ತೆ, ಉಂಡೆ ಕೊಡ್ತಾರೆ. ಬೇರೆ ಹುಡುಗರಿಗೆಲ್ಲ ಉಂಡೆ ಕೈಯಲ್ಲಿ ಬಂದಾಗ ಬಾಯಲ್ಲಿ ನೀರು ಬಂದಿದ್ದು, ಈ ಹುಡುಗನ ಕಣ್ಣಲ್ಲಿ ನಿಂತು ಕಣ್ಣೀರು ಬರುತ್ತೆ. ಅಳ್ತಾ ಮನೆಗೆ ಹೋಗ್ತಾನೆ. ಈಗಲೂ ನಾನು ನಾಗ್ಪುರಕ್ಕೆ ಬಂದ್ರೆ ಬನ್ನಿ ಅಂತ ಆಮಂತ್ರಣ ಕೊಡ್ತೀನಿ ನಿಮಗೆ. ಡಾಕ್ಟರ್ ಹೆಡ್ಗೇವಾರ್ ಮನೆ ನೋಡ್ಬೋದು, ನಾವು ಹಾಗೆ ಅದನ್ನ ರಿಸರ್ವ್ ಮಾಡಿದ್ದೀವಿ. ಜಗಲಿ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ದಾನೆ. ಹೊರಗೋದಂತ ಅಣ್ಣ ಬಂದು ಕೇಳ್ತಾನೆ, ಯಾಕೋ ಕೇಶವ ಉಂಡೆ ಸಿಕ್ಕಿಲ್ಲ? ಯಾಕೆ ಉಂಡೆ ಹಂಚಿಲ್ಲ ಅದನ್ನು ಗೊತ್ತಿತ್ತು. ಹಾಗೆ 8 ವರ್ಷ ಉತ್ತರ ಏನು ಗೊತ್ತಾ? ಏನು ಹೇಳ್ತಾನೆ, ಯಾರು ನಮ್ಮ ಭೋಸ್ಲೆ ಮಹಾರಾಜರ ರಾಜ್ಯವನ್ನ ಕಿತ್ಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ, ಆ ರಾಣಿಯ ರಾಜ್ಯವನ್ನಕ್ಕೆ ಉಂಡೆ ತಿನ್ನೋದು ಕಸಪುಟ್ಟಿಗೆ ಹೋಗ್ತಿದ್ದೀವಿ. ಈ ರೀತಿಯಲ್ಲಿ ದೇಶಭಕ್ತಿ ಪ್ರಕಟೀಕರಣ ಮಾಡಿದ ಮನುಷ್ಯ ಒಂದೇ ಮಾತ್ರ ಆಂದೋಲನಕ್ಕಾಗಿ ಶಾಲೆಗಳು ಪ್ರಸಂಗ ಬಂತು. ಯಾವ ಶಾಲೆಯಲ್ಲಿ ತಾಯಿಗೆ ನಮಸ್ಕಾರ ಮಾಡಿದ್ರೆ ಅವಕಾಶ ಇಲ್ಲೋ ಆ ಶಾಲೆಯಲ್ಲಿ ಕಾಲ ಹೇಳುವಂತ ಶಾಲೆಗೆ ಹೋಗಿಲ್ಲ. 12 ವರ್ಷದ ಹುಡುಗ, 11ನೇ ವಯಸ್ಸಿಗೆ ತಂದೆ ತಾಯಿ ಒಂದೇ ದಿವಸ ಕಳ್ಕೊಂಡ. ಕಲ್ಪನೆ ಮಾಡಿ. ಆದ್ರೂ ಅನಾಥ ಪ್ರಜ್ಞೆ ಬಂದಿದೆ. ಕ್ರಾಂತಿಕಾರಿ ಕೆಲಸ ಮಾಡಬೇಕು ಅಂತೇಳಿ ಈ ಬಂಗಾಳಪುರ ಕ್ರಾಂತಿಕಾರಿ ಕೆಲಸ ಎಲ್ಲ ಮಾಡ್ತಾ ಇತ್ತು. ಸೀತ ತಲೆಬಂದ ಚಕ್ರ ನಡೀತಾ ಇತ್ತು. ಆಗಿ ನಮ್ಮ ದೇಶದ ನಾಯಕರು ಎಲ್ಲರೂ ಹೇಳ್ತಿದ್ರು, ಒಂದ್ಸಲ ಬ್ರಿಟಿಷ್ ದೇಶ ಬಿಟ್ಟು ಹೋಗ್ಬಿಡ್ಲಿ, ಈ ದೇಶ ರಾಮರಾಜ್ಯ ಆಗುತ್ತೆ, ಜೈನಿ ಹಾಲಿನ ಮಳೆ. ಯಾವುದೇ ದೇಶಕ್ಕೆ ಗುಲಾಮಿತನ ಶೋಭಿಸೋದಿಲ್ಲ, ಸ್ವತಂತ್ರವಾಗಲೇಬೇಕು. ಆದ ಸ್ವಾತಂತ್ರ್ಯ ಬಂದ ನಂತರನೂ ಆ ಸ್ವಾತಂತ್ರ್ಯ ಉಳಿಸ್ಕೊಂಡು ಯೋಗ್ಯ ಇದ್ದಂತೆ ನೆನಪಿದೆ. ಅದಕ್ಕವ್ರು ಯೋಚನೆ ಮಾಡಿದ್ರು, ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ್ರು, ಅವ್ರು ಹೋಗ್ಬೇಕು ನಿಜ, ಬಂದ್ರಿ ಯಾಕೆ? ಅದರ ಮೂಲವನ್ನು ಹುಡುಕುವಂತ ಪ್ರಯತ್ನ ಮಾಡಿದ್ರು. ಕೊನೆಗೊಂದು ನಿಷ್ಕರ್ಷಕ್ಕೆ ಬಂದರು, ಯಾವಾಗ ಈ ದೇಶದ ಪುತ್ರೋತ್ ಹಿಂದೂ ಸಮಾಜ
ಎಲ್ಲ ಗುಣಗಳಿಂದ ಕೂಡಿತ್ತು, ಪರಾಕ್ರಮಶಾಲಿಯಾಗಿತ್ತು, ಸ್ವಾಭಿಮಾನಿಯಾಗಿತ್ತು, ದೇಶಭಕ್ತಿಯಿಂದ ಕೂಡಿತ್ತು, ಪರಸ್ಪರ ಬಂಧುತ್ವದಿಂದ ಬದುಕ್ತಾ ಇತ್ತು, ನಿಸ್ವಾರ್ಥಿಯಾಗಿತ್ತು. ನಾವು ಜಗದ್ಗುರಾಗಿದ್ವಿ. ಅದೇ ಹಿಂದೂ ಸಮಾಜ ಪರಾಕ್ರಮನ ಕಳ್ಕೊಂಡು ಹೇಳಿ ಆಯ್ತು, ಸ್ವಾರ್ಥಿ ಆಯ್ತು, ದೇಶಭಕ್ತಿಯನ್ನು ಕಳ್ಕೊಳ್ತು, ಪರಸ್ಪರ ನಾವು ಜಗಳಾಡೋಕೆ ಪ್ರಾರಂಭ ಮಾಡಿದ್ವಿ ಬಂಧುಗಳಲ್ಲಿ. ಅದರ ಪರಿಣಾಮ ಗುಲಾಮರಾದ್ವಿ. ಅದಕ್ಕೆ ಬಂದ ನಿಷ್ಕರ್ಷೆಗೇನು, ಎಲ್ಲಿವರೆಗೂ ಈ ಸಮಾಜದಲ್ಲಿ ದೇಶಭಕ್ತಿ ಭಾವ ನಿರ್ಮಾಣ ಮಾಡೋಲ್ಲೋ, ಈ ಯಾವ ಸಮಾಜ ಗುಣ ಕಳ್ಕೊಂಡಿದೆಯೋ ಆ ಗುಣಗಳನ್ನು ಪುನಃ ಪ್ರತಿಷ್ಠಾಪನೆ ಮಾಡೋರು, ಅಲ್ಲಿವರೆಗೂ ಈ ದೇಶ ಶ್ರೇಷ್ಠ ರಾಷ್ಟ್ರವಾಗಿ ಪುನಃ ಅವನು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ನಿಷ್ಕರ್ಷೆ ಇದೇ ಮಾತನ್ನ ಸ್ವಾಮಿ ವಿವೇಕಾನಂದ ಚಮತ್ಕಾರ ಮಾಡಿದ್ದೀವಿ. ಇಡೀ ಜಗತ್ತು ಅದನ್ನು ನೋಡುವಂತ. ಈಗ ಕಳೆದ 3 ವರ್ಷದಲ್ಲಿ ಸಂಘ ಸಮಾಜ ಜೀವನದ ಅನೇಕ ಕ್ಷೇತ್ರಗಳ ಪರಿವರ್ತನೆ ತಗೊಂತ ಪ್ರಯತ್ನ ಮಾಡ್ತಿದೆ. ಅದ್ರ 3 ವರ್ಷ ಆಗ್ತದೆ ಸಂಘ ಯೋಚನೆ ಮಾಡಿದ್ದೇನೆ. ಸಂಘ ಶುರುವಾಗಿದ್ದೇನೆ ಸಮಾಜ ಪರಿವರ್ತನೆಗಾಗಿ. ನಿಜ, ಸಂಘದ ಸ್ವಯಂ ಸೇವಕರು ಯಾವಾಗ ಹಿಂದೂ ಸಮಾಜಕ್ಕೆ ಅಪಮಾನ ಆಗಿದೆಯೋ, ಅದರ ಮೇಲೆ ಅನ್ಯಾಯ ಆಗಿದೆಯೋ, ಆವಾಗ ಸ್ವಯಂ ಸೇವಕರು ಎದ್ದಿದ್ದಾರೆ. ಕಾರಣ ಏನಂದ್ರೆ, ಸಂಘ ಶುರು ಆಗೋ ಮುಂಚೆ ಈ ದೇಶದ ಹಿಂದೂ ತಾನು ಹಿಂದೂ ಅನ್ನೋದು ಮರೆತಿದ್ದ. ಯಾವಾಗ ಮನುಷ್ಯನಿಗೆ ನಾನು ಯಾರೋ ಅಂತ ಗೊತ್ತಿರೋರೋ ಅವನಿಗೆ ಸ್ವಾಭಿಮಾನ ಅಪಮಾನ ಏನು ಅನ್ಸೋದಿಲ್ಲ. ಹಾಗಾಗಿ ಹಿಂದೂ ಸಮಾಜ ಎಲ್ಲ ಸಲ ಅಪಮಾನ ಸಹನ ಮಾಡ್ತಿದ್ದ. ಯಾವಾಗ ಸಂಘದ ಶಾಖೆಗಳು ನಾನು ಹಿಂದೂ ಅನ್ನೋದು ಕಲಿಸ್ಕೊಡ್ತು, ಅವನ ಸ್ವಾಭಿಮಾನ ಜಗ್ತು, ಆವಾಗ ಅವನು ಅಪಮಾನ ಸಹನ ಮಾಡಲಿಕ್ಕೆ ತಯಾರಾಗಿಲ್ಲ. ಹಾಗಾಗಿ ನಾವು ನೋಡ್ತೀವಿ, ಈ ಸ್ವಯಂ ಸೇವಕರು ಹಿಂದೂ ಸಮಾಜಕ್ಕೆ ಆಗುವಂತ ಅಪಮಾನ ಎದುರಿಸಿ ನಿಲ್ಲೋದಕ್ಕೆ ತಯಾರಾಗ. ಹಾಗಾಗಿ ಏನಾಗ ಅನ್ಸುತ್ತೆ, ಸಂಘ ಅಂದ್ರೆ ಅವ್ರಿಗೆ ಬುದ್ಧಿ ಕಲಿಸೋದು. ಹಾಗಲ್ಲ, ಸಂಘದ ಮುಖ್ಯ ಉದ್ದೇಶ ನಮ್ಮ ಸಮಾಜದಲ್ಲಿ ಏನು ಗುಣಗಳಿದ್ವು ಆ ಗುಣನ ಪುನರ್ ತರೋದ್ರ ಮೂಲಕ ಈ ದೇಶವನ್ನ ಜಗದ್ಗುರು ಮಾಡಬೇಕು, ವಿಶ್ವಗುರು ಮಾಡಬೇಕು. ಒಂದು ಕಾಲದಲ್ಲಿ ವಿಶ್ವಗುರು ಆಗಿತ್ತು. ಹಾಗಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಸಮಾಜದಲ್ಲಿ ಸ್ವಭಾವದಲ್ಲಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಸಂಘ 5 ಪರಿವರ್ತನೆಗಳ ಬಗ್ಗೆ ಹೇಳಿದೆ. ಪಂಚ ಪರಿವರ್ತನೆ ನಾವೆಲ್ಲ ಕೇಳಿರ್ಬೋದು, ನಮ್ಮ ಮನೆ ಕರಪತ್ರ ಬಂದಿರ್ಬೋದು, ನಮ್ಮ ಹುಡುಗರು ಬಂದಿರ್ಬೋದು, ಮನೆ ಕರಪತ್ರ ಕೊಟ್ಟು ಅದರಲ್ಲಿ ಪಂಚ ಪರಿವರ್ತನೆ ಬರ್ತಿದೆ. ಆದರೆ ಪಂಚ ಪರಿವರ್ತನೆ ಏನೋ ಎಲ್ಲರೂ ಮಾಡಬಹುದಾ? ಇದು ಎಲ್ಲರೂ ಮಾಡ್ಬೋದು. ಅವರು ಗ್ರಾಮವಾಸಿ ಇರ್ಬೋದು, ನಗರವಾಸಿ, ವನವಾಸಿ ಇರ್ಬೋದು, ಸುಶಿಕ್ಷಿತ ಇರ್ಬೋದು, ಅಶಿಕ್ಷಿತ ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರೂ ಮಾಡುವಂತ 5 ಬಿಂದುಗಳನ್ನ ಹೇಳಿದೆ. 1 ಕುಟುಂಬ ಪ್ರಬೋಧನ, 2 ಸಾಮಾಜಿಕ ಸಮರಸತೆ, 3ನೇ ಸ್ವದೇಶಿ ಭಾವ, 4ನೇದು ಪರ್ಯಾವರಣ, 5ನೇದು ನಾಗರಿಕ ಕರ್ತವ್ಯ. ಈ 5 ಗುಣಗಳನ್ನು ಸಮಾಜದಲ್ಲಿ ನಾವೇನಾದರೂ ವ್ಯವಸ್ಥಿತ ವಿಕಸಿತ ಮಾಡಿಸು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ನಿಲ್ಲೋದ್ರಲ್ಲಿ ಯಾವ ಸಂಶಯ ಇಲ್ಲ. ನಾನಿವತ್ತು 5 ಬಿಂದುಗಳು ಚರ್ಚೆ ಮಾಡಿದ್ರೆ ಇದು ಸಮಾಜ ಡೇ ಇದೆ, ಒಂದು ಸಮಾಜವಾಗಿ ಇಲ್ಲಿ ಕೂತಿದ್ವಿ ನಾವು. ಸಮಾಜವಾಗಿ ಯೋಚನೆ ಮಾಡ್ತಾ ಸಂಖ್ಯೆ ಅದು ಮಾತ್ರ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದಂದ್ರೆ ನಮ್ಮ ಕುಟುಂಬ. ಇಡೀ ಜಗತ್ತಿನಲ್ಲೇನೆ ಒಂದು ವೈಶಿಷ್ಟ್ಯಪೂರ್ಣ ವ್ಯವಸ್ಥೆ ಇದ್ದಂತ ಯಾವ್ದಾದ್ರು ನಮ್ಮ ಹಿಂದೂ ಕುಟುಂಬ ವ್ಯವಸ್ಥೆ. ಮಾರ್ಗರೆಟ್ ಥ್ಯಾಚರ್ ಇಂಗ್ಲೆಂಡಿನ ಪ್ರಧಾನಮಂತ್ರಿ, ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅಲ್ಲೂ ನಮ್ಮ ಸಂಘದ ಕೆಲಸ ಇದೆ. ಅಲ್ಲಿ ಹಿಂದೂ ಸ್ವಯಂಸೇವಕ ಸಂಘ ಇದೆ ಇಂಗ್ಲೆಂಡ್ನಲ್ಲಿ. ಅಲ್ಲೇ ಸಂಕ್ರಾಂತಿ ಉತ್ಸವಕ್ಕೆ ನಾವು ಆಮಂತ್ರಿತ ಮಾಡಿದ್ವಿ, ಬಂದ್ರವರು. ಇಲ್ಲಿವರ ಅಂತ ಪ್ರಧಾನಮಂತ್ರಿ, ಈಗಿನ ಪ್ರಧಾನಮಂತ್ರಿ ಬಿಡಿ, ಇನ್ನೊಂದವ್ರು ಬರ್ತಿದ್ರು ಗೊತ್ತಿಲ್ಲ, ಆದ್ರೆ ಇಂಗ್ಲೆಂಡ್ ಪ್ರಧಾನಮಂತ್ರಿ ಬಂದ್ರು. ಬಂದು ಭಾಷಣ ಏನ್ ಮಾಡ್ತಾರೆ ಗೊತ್ತಾ ಅವ್ರು ಹೇಳ್ತಾರೆ, ನೀವು ಹಿಂದೂಗಳಿದ್ದೀರಲ್ಲ, ನೀವೆಲ್ಲ ಭಾಗ್ಯವಂತರು. ನಿಮಗೆ ಒಂದು ಪಾರಿವಾರಿಕ ರಕ್ಷಣೆ ಇದೆ, ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುತ್ತೆ ವ್ಯವಸ್ಥೆ ನಿಮ್ಮಲ್ಲಿದೆ. ಈಗ ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರದಲ್ಲಿ ಬೆಳೀತಾರೆ, ನಮ್ಮ ಮಕ್ಕಳಿಗೆ ಆ ಭಾಗ್ಯ ಇಲ್ಲ. ಅದಕ್ಕೆ ಅವ್ರು ವಿನಂತಿ ಮಾಡಿದ್ರು, ನಮ್ಮ ಮಕ್ಕಳಿಗೂ ಸ್ವಲ್ಪ ಇದನ್ನು ಕೊಡೋದಕ್ಕೆ ನೀವು ವ್ಯವಸ್ಥೆ ಮಾಡಬಹುದಾ ಅಂತ. ಈಗ ಸಂಘದಲ್ಲಿ ಕುಟುಂಬ ಪ್ರಬೋಧನೆ ಹೇಳುವಂತ ಅವಶ್ಯಕತೆ ಆಗಬೇಕು ಅಂದ್ರೆ ಯಾವ ಕುಟುಂಬ ವ್ಯವಸ್ಥೆ ಕಾರಣ ನಾವು ಇಲ್ಲಿವರೆಗೂ
ಇವತ್ತು ಉಳ್ಕೊಂಡು ಬಂದಿದ್ದೀವೋ ಆ ಕುಟುಂಬ ವ್ಯವಸ್ಥೆ ಶಿಥಿಲವಾಗ್ತಾ ಇದೆಯಾ? ಇದು ಚಿಂತೆ ವಿಷಯ. ನಮ್ಮ ದೇಶದಲ್ಲಿ ಎಷ್ಟು ಆಕ್ರಮಣಗಳಾಗಬೇಕು, ಪ್ರಾಯಶಃ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಆದಷ್ಟು ಆಕ್ರಮಣ ಯಾವ ದೇಶದಲ್ಲ. 2000 ವರ್ಷ ಆಕ್ರಮಣ. ಹೂಣರು, ಗೀಕರು, ಕುಶಾನರು, ಶಕರು, ಅಫ್ಘಾನರು, ಮೊಘಲರು, ಪಠಾಣರು, ತುರ್ಕಿಗಳು, ಮುಸಲ್ಮಾನ್. ನಮಗೆಲ್ಲ ಮುಸಲ್ಮಾನ್ ಅನ್ಸುತ್ತೆ, ಆದರೆ ಬೇರೆ ಬೇರೆ ರೀತಿಯ ಮುಸಲ್ಮಾನ್ ಆಕ್ರಮಣ ಆಗಿದೆ. 800 ವರ್ಷ ಈ ದೇಶದಲ್ಲಿ ಮುಸಲ್ಮಾನ್ ರಾಜ್ಯ ಆಗಿದ್ದಾರೆ, ಅನನ್ಯ ಅತ್ಯಾಚಾರ ಮಾಡಿದ್ದಾರೆ. ಆನಂತರ ಫ್ರೆಂಚರು, ಪೋರ್ಟುಗೀಸರು, ಡಚ್ಚರು, ಇವರು ಇಂಗ್ಲಿಷ್ನವರು ಇಷ್ಟೆಲ್ಲ ಆಕ್ರಮಣ ಆದಾಗ್ಯೂ ಇವತ್ತಿನ ನಾವು ಬದುಕು ಬಂದಿದ್ದೀವಿ ಅಂದ್ರೆ ನಮ್ಮ ಹಿಂದೂ ಕುಟುಂಬ ಪದ್ಧತಿ. ಇಷ್ಟು ಬಲವಾದ ಒಂದು ವ್ಯವಸ್ಥೆ ನಮ್ಮ ಹಿರಿಯರು ರೂಪಿಸಿದ್ರು. ಆದರೆ ಇತ್ತೀಚೆಗೆ ನಾನು ಓಡಾಡ್ತಾ ಇರ್ತೀನಿ, ದೇಶ ತುಂಬ ಓಡಾಡ್ತೀನಿ. ನಾನು ಹೋದ್ರೆ ಮನೆಗಳಲ್ಲೇ ಉಳ್ಕೊಳ್ಳೋದು. ನಮ್ಮ ಸಂಘದಲ್ಲಿ ಹೋಟ್ಲಲ್ಲಿ, ಹೈವೇಯಲ್ಲಿ ಉಳುವಂಥ ವ್ಯವಸ್ಥೆ ಇರೋದಿಲ್ಲ. ಹೋದ ಸಂಘದ ನಮ್ಮ ಸ್ವಯಂ ಸೇವಕರ ಮನೆಯಲ್ಲಿ ಉಳಿತೀವಿ. ಅದಕ್ಕೆ ಸಂವಾದಗಳು ನಡೆಯುತ್ತೆ. ಅದಕ್ಕಾಗಿ ಸಂಘದಲ್ಲೊಂದು ನಾವು ವ್ಯವಸ್ಥೆನೂ ಶುರು ಮಾಡಿದ್ದೀವಿ, ಕುಟುಂಬ ಪ್ರಬೋಧನ ಅಂತ. ಹಿಂದೂ ಕುಟುಂಬ ವ್ಯವಸ್ಥೆ ಶಿಥಿಲಾಗ್ತಾ ಇದೆಯಾ? ಇಲ್ಲಿ ಕೂತಂತ ನಾವೆಲ್ಲ ಹಿರಿಯರಿದ್ದೀವಲ್ಲ, ನಾನು ನಮ್ಮ ಕೈ ಎತ್ತಿಸೋದಿಲ್ಲ. ನಾವು ಯಾವ ಸಂಸ್ಕಾರದಲ್ಲಿ ಬೆಳೆದಿವಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ನಮ್ಗೇನು ಸಂಸ್ಕಾರ ಕೊಟ್ಟು ಬೆಳೆಸಿದ್ರು, ಆ ಸಂಸ್ಕಾರ ಇವತ್ತು ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಾ? ಇದ್ರ ಬಗ್ಗೆ ಪ್ರತಿಯೊಬ್ಬರು ಯೋಚನೆ. ನಮ್ಮ ಕುಟುಂಬ ವ್ಯವಸ್ಥೆ ಶಿಥಿಲವಾಯಿತು ಅಂತಾದ್ರೆ ನಾವು ಜಾಸ್ತಿ ದಿವಸ ಬದುಕೋಣ. ಜಗತ್ತಿನ ಜನಕ್ಕೆ ಅನಿಸ್ತಾ ಇದೆ ಭಾರತೀಯ ಹಿಂದೂ ಕುಟುಂಬ ವ್ಯವಸ್ಥೆ ನಾವು ಅಳವಡಿಸ್ಬೇಕಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ನಮ್ಗೆ ಅನಿಸ್ತಾ ಇದೆ ನಮ್ಗೆ ಅವ್ರದ್ದು ಅಳವಡಿಸ್ಬೇಕು ಅಂತ ಅನ್ಸುತ್ತೆ. ಇದು ಬಹಳ ದೊಡ್ಡ ವಿಪರ್ಯಾಸ. ಯಾಕಂದ್ರೆ ನಾವು ನಮ್ಮತನದನ್ನ ನಾವು ಮರೀಲಿಕ್ಕೆ ಪ್ರಯತ್ನ. ಅದಕ್ಕೆ ನಾವು ಪ್ರತಿಯೊಬ್ಬರು ಯೋಚನೆ, ನಾವು ಒಂದು ಸಮಾಜವಾಗಿ ಕೂತಿದ್ದೀವಿ, ಗೌಡ ಸಾಧಕ ಸಮಾಜ. ಇದು ಬಹಳ ದೊಡ್ಡ ಇತಿಹಾಸ. ಆದ್ರೆ ಇವತ್ತಿಗೆ ನಮ್ಮ ಹಿರಿಯರು ನಮ್ಮ ಸಮಾಜದಲ್ಲಿ ಯಾವ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ರೂಪಿಸಿದ್ರೋ, ಸಂಸ್ಕಾರ ವ್ಯವಸ್ಥೆಯನ್ನು ರೂಪಿಸಿದ್ರೋ, ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೂ ಸಂಸ್ಕಾರವನ್ನು ಕೊಡ್ತಾ ಇದ್ದೀವ. ಅದಕ್ಕೆ ಪ್ರತಿಯೊಬ್ಬರು ಇಲ್ಲಿ ಕೂತಂತ ಗೃಹಸ್ಥರು, ಗೃಹಿಣಿಯರು ಯೋಚನೆ ಮಾಡ್ತಾರೆ. ಅದಕ್ಕೆ ಏನ್ ಮಾಡಬೇಕು? ನಮ್ಮದೇ ಸಮಾಜದ ವೈಶಿಷ್ಟ್ಯ ಇದೆ. ನಾವು ಹಿಂದೂ ಸಮಾಜ ಅವಿಭಾಜ್ಯ ಅಂಗೈ. ನಮ್ಮದೇ ಹಿಂದೂ ಸಮಾಜದಲ್ಲಿ ಇವತ್ತು ಸಂಸ್ಕಾರದ ವಂಚಿತ ಅನೇಕ ಸಮುದಾಯಗಳಿವೆ. ಸೌಭಾಗ್ಯದಿಂದ ನಮಗೊಂದು ಸುಸಂಸ್ಕೃತ ಸಮುದಾಯದ ಹುಟ್ಟುವಂತ ಅವಕಾಶ ಸಿಕ್ಕಿದೆ, ಭಾಗ್ಯವಂತರಿದ್ದೀವಿ. ಆದ್ರೆ ನಮ್ಮ ಮುಂದಿನ ಪೀಳಿಗೆಯೂ ಸಹಿತ ಅದೇ ಸಂಸ್ಕಾರ ಇಟ್ಕೊಂಡು ಬೆಳಿಬೇಕಲ್ಲ, ಸಮಾಜವನ್ನು ಆದರ್ಶ ತರ ಆಗ್ಬೇಕಲ್ಲ. ಹಾಗಾದ್ರೆ ನಮ್ಮ ಮನೆಗಳು ನಮ್ಮ ಸುತ್ತಮುತ್ತಲ ಜನಕ್ಕೊಂದು ಆದರ್ಶ ಮನೆ ಆಗತ್ತ? ಆ ರೀತಿ ನಮ್ಮ ಚಿಂತನೆ ನಡೆಯುತ್ತ? ಚಿಂತನೆ ನಡೆಸುವಂತ ಅವಶ್ಯಕತೆ ಇದೆಯಾ? ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡುವಂತ ಅವಶ್ಯಕತೆ ಏನ್ ಬೇಕಂದ್ರೆ 4 ಗಂಟೆಗೆ ಎದ್ದೋಳು, ಎದ್ದ ನಂತರ ಬಾವಿ ಮೇಲೆ ಸ್ನಾನ ಮಾಡೋರು, ಆ ಕತ್ತಲೆಯಲ್ಲಿ ಹಾಗೇನು ಲೈಟ್ ಗಿಟ್ ಇರಲಿಲ್ಲ, ಕೂತ್ಕೊಂಡು ಬರೋರು. ಬೆಳಿಗ್ಗೆ 5 ಗಂಟೆ ಪೂಜೆ ಶುರು ಆಗೋದು. ಅವರ ಪೂಜೆ ಇಂದ ಏಳೋ ಹೊತ್ತಿಗೆ ನಾವೇನಾದ್ರೂ ಹೇಳದೆ ಇದ್ರೆ ಹಂದಿ ಮಲಗಿದ ಅಂತ ಅದು ಹೇಳಿಸ್ಕೋಬಾರ್ದು ಅಂತ ನಾವು 5 ಗಂಟೆಗೆ ಇರ್ತೀವಿ. ಬೈದಿಲ್ಲ ಎಂದು ಇಷ್ಟೇ ಒಂದು ಶಬ್ದ, ಹಂದಿ ತರ ಮಲಗಿದ್ದೀರ ಮನೆ. ಅದಕ್ಕೆ ಮನೆಗಳಲ್ಲಿ ಎಷ್ಟು ಗಂಟೆಗೆ ಜಾಗೃತಿ ಆಗುತ್ತೆ? ಕೆಲವರು ಅನ್ಸುತ್ತೆ ಬೆಳಿಗ್ಗೆ 7 ಅಂತ ಇರೋದೇ ಹೇಳೋದಕ್ಕೆ. ನಾವು ಯೋಚನೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ. ಒಂದರ ಭ್ರಮೆಯಲ್ಲಿ ಇದೀವಿ ನಾವು. ರಾತ್ರಿ ಜಾಗರಣೆ ಮಾಡಿದ್ರೆ ಏನೋ ದೊಡ್ಡ ಸ್ಥಿತಿ. ವೀಕ್ ಅಂತ ಒಂದು ಪತ್ರಿಕೆ ಇತ್ತು, ನಾವು ನೋಡಿದೀವಿ. ಒಂದು ಇಂಗ್ಲಿಷ್ ಪತ್ರಿಕೆ ಬಹಳ ಪ್ರಸಿದ್ಧಿ ಇತ್ತು, ಒಂದು ಕಾಲದಲ್ಲಿ ಬಹಳ ಸರ್ಕ್ಯುಲೇಷನ್ ಇತ್ತು. ಅದರೊಂದು ಲೇಖನ ಬಂದು ಒಂದು 15-20 ವರ್ಷದಿಂದ ಲೇಖನ ಬಂದಿತ್ತು. ಒಬ್ಬ ವಿದೇಶಿಗ ಬರೆದಿದ್ದ.
ಅದರಲ್ಲೇನು ಬರೀತಾನ ಅವನು? ಭಾರತೀಯ ಬುದ್ಧಿವಂತರು ಜಗತ್ತಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವನ ಮೊದಲನೇ ವಿಶ್ಲೇಷಣೆ ಭಾರತೀಯರಿಗೆ ಬೆಳಿಗ್ಗೆ ಬೇಗ ಹೇಳುವಂತ ಅಭ್ಯಾಸ, ಬ್ರಾಹ್ಮಿ ಮೂರ್ತಿಯಲ್ಲಿ ಇರಬೇಕು. ಆದರೆ ನಾನು ಪ್ರಚಾರಕ್ಕೆ ಆಗುವವರೆಗೂ ನನ್ನ ತಾಯಿನ ನಾನು ಬಡಿಸಿದ್ದು ನಿತ್ಯ. ಅಕಸ್ಮಾತ್ ಒಂದು ದಿವಸ ನಾನೇನಾದ್ರು ಸ್ವಲ್ಪ ಕಡಿಮೆ ಊಟ ಮಾಡಿದ್ರೆ ಆಕೆಗೆ ಮೊದಲನೇ ಪ್ರಶ್ನೆ ಇರೋದು, ಆಕೆ ಗೊತ್ತು ನಾನು ಎಷ್ಟು ಊಟ ಮಾಡ್ತೀನಿ ಅಂತ. ತಾಯಿಂದ ಗೊತ್ತಿರುತ್ತೆ ಮಕ್ಕಳು ಎಷ್ಟು ಊಟ ಮಾಡ್ತಾರೆ. ಅಕಸ್ಮಾತ್ ಸ್ವಲ್ಪ ಕಡಿಮೆ ಊಟ ಮಾಡಿದ್ರೆ ಯಾಕೋ ಆರಾಮಿಲ್ಲೇನೋ ಮೊದಲನೇ ಪ್ರಶ್ನೆ. ಇಲ್ಲ ಮಾ ಚೆನ್ನಾಗಿದೆಯಲ್ಲೋ, ಏನಾಗಿದೆ? ಹೊರಗಡೆ ತಿಂದು ಬಂದೇನೋ ಅಂತ. ಹೊರಗಡೆ ತಿಂದು ಬಂದ ದಿವಸ ಸಿಕ್ಕಾಕೊಳ್ಳೋದು ಗ್ಯಾರಂಟಿನೇ. ಯಾಕಂದ್ರೆ ಮಕ್ಕಳು ಚಲನವಲನ, ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾರೆ, ಯಾರ ಜೊತೆಯಲ್ಲಿ ಒಡನಾಡ್ತಾರೆ, ಇದು ತಾಯಂದಿರ ಜವಾಬ್ದಾರಿ. ಇದ್ರ ಏನಾಗುತ್ತೆ, ಇತ್ತೀಚೆಗೆ ಒಂದು 3-4 ವರ್ಷದ ಹಿಂದೆ ನನ್ನೊಬ್ಬ ಬಹಳ ಆತ್ಮೀಯ ಗೆಳೆಯನ ತಂಗಿಯ ಮಗಳು ಆಕ್ಸಿಡೆಂಟ್ ಸತ್ತು ನಂಗೆ ಸುದ್ದಿ ಬಂತು. ಹಾಗಂತೂ ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ನಾನು. ಆನಂತರ ಒಂದು 2 ತಿಂಗಳ ನಂತರ ಅವ್ರ ಮನೆಗೆ ಹೋದೆ ನನ್ನ ಸಾಂತ್ವನ ಮಾಡೋದಕ್ಕೆ. ಗಂಡ ಹೆಂಡತಿ ಇಬ್ರು ಬಂದು ಕೂತ್ಕೊಂಡು ಅವ್ರು ಹೇಳಿದ ಮಾತೇ ನನಗೆ. ಅವ್ರು ಹೇಳಿದ್ರು, ಮಂಗೇಶ್ವರ ನನ್ನ ಮಗಳದೇನೋ ತಪ್ಪು ನಂಬಿದ್ದೀನಿ. ಯಾಕಂದ್ರೆ ಅವಳು ನನಗೆ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರು 85, 88, 90 ತಗೋತಾ ಇದ್ದೀನಿ ಅಂತ ಹೇಳಿ. ನಾವು ಎಲ್ಲಿ ಹೋಗ್ತಾಳೆ, ಯಾರ ಜೊತೆ ಹೋಗ್ತಾಳೆ, ಮಿತ್ರರು ಯಾರಿದ್ದಾರೆ ಎಂದೂ ವಿಚಾರ ಮಾಡಲಿಲ್ಲ. ಕೇವಲ ಮಾರ್ಕ್ಸ್ ಕಾರ್ಡು ಕೇಳಿದಷ್ಟು ದುಡ್ಡು ಕೊಡ್ತಾ ಹೋಗ್ತೀವಿ. ಆಗಿದ್ದೇನು, ಇವರಿಬ್ರು ಗಂಡ ಹೆಂಡತಿ ತಿರುಪತಿಗೆ ಹೋಗಿದ್ರು. ಒಬ್ಬಳೇ ಮಗಳು ತಿರುಪತಿ ಹೋದಾಗ ಈಕಿ ಮೇಲೆ ಬಿಟ್ಟು ಹೋಗಿದ್ದಾರೆ. ಇವಳು ತನ್ನ ಬಾಯ್ ಫ್ರೆಂಡ್ ಜೊತೆಯಲ್ಲಿ ಶಿವಗಂಗೆ ಹೋಗಿದ್ದಾರೆ. 4 ಜನ ಸೇರಿ ಹೋಗಿದ್ದಾರೆ, ಜಾಗರಣೆ ಮಾಡಿದ್ದಾರೆ. ಕಾರ್ ಓಡಿಸ್ಕೊಂಡು ಬರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್, 4 ಜನ ಸ್ಪಾಟ್ ನಂಬರ್. ಅದಕ್ಕೆ ಅವ್ರ ತಂದೆ ಅಂತ ಹೇಳಿದ್ರು, ತಪ್ಪು ಅವಳದ. ನಾವು ಹೇಗೆ ಇಡಬೇಕಾಗಿತ್ತು ನಾವು ಗಮನಿಸಿ. ಅವಳು ಏನ್ ಮಾಡ್ತಾಳೆ ಎಂದು ವಿಚಾರ ಮಾಡಲಿಲ್ಲ. ಮಕ್ಕಳು ಕೆಡಬೇಕು ಅನ್ನೋದು ವಿಶೇಷ ವ್ಯವಸ್ಥೆ ನಡೀತಾ ಇದೆ. ಇದನ್ನು ಮರಿ ಅನುಕೂಲಸ್ಥ, ಆರ್ಥಿಕ ಅನುಕೂಲ, ಸುಸಂಸ್ಕೃತ ಸಮಾಜದ ಮಕ್ಕಳನ್ನ ಬಲಿ ಹಾಕೋದನ್ನ ಪ್ರಯತ್ನ ನಡೀತಾ ಇದೆ. ನಾವು ಜಾಸ್ತಿ ಎಚ್ಚರಿಕೆ ತಗೋ. ಅದಕ್ಕೆ ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಕೇವಲ ಕರಿಯರಿಸಮ್ ಅಲ್ಲ, ಇವತ್ತು ದುರ್ದೈವದಿಂದ ನಾವಿಷ್ಟು ಕರಿಯರಲ್ಲಿ ಹೋಗಿದ್ದೀವಿ. ಇತ್ತಿಗೆ ಕೇಳಿದೆ, ನೀಟ್ ಪರೀಕ್ಷೆ ಆತ್ಮಹತ್ಯೆ ಮಾಡ್ತದೆ. ಕಾರಣ ಏನು? ನಾವು ಆ ರೀತಿಯಲ್ಲಿ ಮನೆಯಲ್ಲೂ ನಡೆಯುತ್ತೆ. ಮುಂಚೆ ಇಲ್ಲಿ ಕೂತವ್ರ ಎಲ್ಲ ಇದೀವಲ್ಲ ಹಿರಿಯರು, ನಾವು ಪರೀಕ್ಷೆ ಮಾರ್ಕ್ಸ್ ಕಾರ್ಡ್ ತಗೊಂಡು ಬರ್ತಿದ್ವಲ್ಲ ಮನೆಗೆ. ಮನೆಯಲ್ಲೇ ಅಮ್ಮನ ಅಪ್ಪ ಕೇಳಿ, ಏನೋ ಎಷ್ಟಾಯ್ತು ಸ್ಕೋರು ಹೇಳಿದ್ರೆ, ಅಚ್ಚಾ ಮೊದಲೇ ನಂಬರ್ ಯಾರು ಬಂದ್ರು, ಚೆನ್ನಾಗಿ ಮಾಡಿದ ಕಣೆ ಅಂತ ಹೇಳ್ತೀವಿ. ಈಗ ನಾವು ಹೆಂಗೆ ಹೇಳ್ತೀವಿ, ಮೊದಲೇ ನಂಬರ್ ಯಾರು, ನಿನಗೆ ಹಡಿ ಆಗಿತ್ತು, ಇಷ್ಟು ಟ್ಯೂಷನ್ ಮಾಡಿಸಿದ್ವಿ ನಿನಗೇನಾಗಿತ್ತು, ನೀನ್ ಯಾಕೆ ಮೊದಲೇ ಅಂದ್ರೆ ಮೊದಲೇ ಬಂದವ್ರ ಬಗ್ಗೆ ಈರ್ಷೆ ನಿರ್ಮಾಣ ಮಾಡ್ತೀವಿ ನಾವು. ಇವನಿಗೆ ಪ್ರೇರಣೆ ನಾವು ನಿರ್ಮಾಣ ಮಾಡ್ತೀವಿ. ಅದ್ರ ಪರಿಣಾಮ ಏನಾಗ್ತಿದೆ, ನಮ್ಮ HS ನಾರಾಯಣ ಅಂತ ನಿಮಾಸ್ ಡೈರೆಕ್ಟರ್ ಆಗಿದೆ, ಬಹಳ ಜಗತ್ ವಿಖ್ಯಾತ ಮನೋವಿಜ್ಞಾನಿ. ಅವರು ಸ್ವಲ್ಪ ಒಂದು ಘಟನೆ ಹೇಳಿದ್ರು. ಒಬ್ಬ ಹುಡುಗನಿಗೆ ಕರ್ಕೊಂಡು ಬಂದ್ರು, 6ನೇ ತರಗತಿ ಹುಡುಗ. ಇವ್ರಿಗೆ ಕರ್ಕೊಂಡು ಡಾಕ್ಟರ್ ಸ್ವಲ್ಪ ಔಷಧಿ ಕೊಟ್ರಿ, ಭಾಳ ತ್ರಾಸ ಕೊಡ್ತಾನ್ರಿ ಮನೆಗೆ. ಇವ್ರು ಒಳಗಡೆ ಕರ್ಕೊಂಡು ಒಂದು ರೂಮಿಗೆ ಸುಮಾರು 1-1.25 ಗಂಟೆ ಬಾಯ ಬಿಟ್ಟಿಲ್ಲ ಅವ ಮಾರ. ಕೊನೆಗೆ ರಿಸ್ಪಾನ್ಸ್ ಕೊಡ್ಲಿಕ್ಕೆ ಶುರು ಮಾಡ್ದ. ಅವ್ನು ರಿಸ್ಪಾನ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ ನಂತರ ಇವ್ರು ಪ್ರಶ್ನೆ ಕೇಳಿದ್ರಂತೆ, ನೋಡು ದೇವರು ಪ್ರತ್ಯಕ್ಷ ಆದ ಅಂತ ತಿಳ್ಕೊ, ದೇವ್ರ ಹತ್ರ ಏನು ವರ ಕೇಳ್ತೀನಿ. ಅವನು ಹೇಳಿದ್ದು, ನಮ್ಮ ಅಪ್ಪ ಅಮ್ಮ ಸಾಯ. ಸ್ವಲ್ಪ ಹೊತ್ತು ಆದ ನಂತರ ಅವ್ರು ಕೇಳಿದ್ರು, ಆಯ್ತವ 2ನೇ ವರ ಕೇಳ್ತಾನೆ ದೇವರು. ಏನು ಕೇಳ್ತಾರೆ, ನಮ್ಮ ಟೀಚರ್ ಸಾಯ. ಅಂದ್ರೆ ಇವತ್ತು ನಾವು ಮಕ್ಕಳಿಗೆ ಕರಿಯರಿಸಮ್ ಹೆಸರು ಈ ರೀತಿ ಹಿಂಸೆ ಕೊಡ್ತಾ ಇದೀವಲ್ಲ, ಅವ್ರ ವಿಕಾಸನೇ ಮೊಟಕು ಮಾಡ್ತೀವಿ. ಶಿಕ್ಷಣ ಬೇಕು, ಶಿಕ್ಷಣ ಜೊತೆ ಸಂಸ್ಕಾರ.
ಶಿಕ್ಷಣದಲ್ಲಿ ಉದಾತ್ತ ವಿಚಾರಗಳು ಬರುತ್ತೆ, ಉದಾತ್ತ ಜೀವನ ನಡೆಸಬೇಕಂತ ಮಾನಸಿಕತೆ ನಿರ್ಮಾಣ ಮಾಡಿ. ಹೀಗೆ ಈ ತರಹದ ಮನೆಗಳಲ್ಲಿ ಸಂಸ್ಕಾರ ಕೊಡುವಂಥ ವ್ಯವಸ್ಥೆ ರೂಪಿಸುವಂಥ ಅವಶ್ಯಕತೆ ಇದೆ. ನಾನಿವತ್ತು ಬಹಳ ಆಗ್ರಹಗಳು ತಮಗೆಲ್ಲ ಹೇಳ್ತೇನೆ ಅಂತ ಹೇಳಿದ್ರೆ, ಗೌಡ ಸಾರ್ವಜ ಸಮಾಜ ಒಟ್ಟು ಹಿಂದೂ ಸಮಾಜದಲ್ಲೇನೆ ಒಂದು ಸುಸಂಸ್ಕೃತ ಸಮುದಾಯ ಅಂತ ಹೇಳಿಸ್ಕೊಂಡ ಸಮಾಜ ಇದೆ. ಅದನ್ನ ಹಾಗಾಗಿ ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಉದಾಹರಣೆಗೆ ನಾನು ನೇರವಾಗಿ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ವಯಸ್ಸಿಗೆ ಬಂದ ಹೆಣ್ಮಕ್ಳು ಯಾವ ಥರದ ಬಟ್ಟೆ ಹಾಕ್ತಾರೆ ಎಂದಾದ್ರೂ ಗಮನಿಸ್ತೀನಿ. ಮಾತೃೋತ್ಪರದಾರೇಶು ಅಂತ ಹೇಳಿದಂಥ ಸಮಾಜ ನಮ್ಮದು. ಮದುವೆ ಅಂತ ಹೆಂಡತಿ ಬಿಟ್ಟರೆ ಬಾಕಿಯವರು ತಾಯಂದಿರು ಅನ್ನುವಂಥ ಭಾವನೆ ಕೊಟ್ಟಂತ ಸಮಾಜದಲ್ಲಿ ಇವತ್ತೇನಾಗ್ತಿದೆ? ಪ್ರತಿನಿತ್ಯ ಪತ್ರಿಕೆ ಅತ್ಯಾಚಾರದ ಯಾಕೆ ಸ್ಥಿತಿ ಬಂತು? ನಾವು ಈ ಸಂಸ್ಕಾರದಿಂದ ವಂಚಿತ ಮಾಡಿದ್ದೀವಿ. ಹೆಣ್ಣಿನ ಕಡೆ ನೋಡುವಂಥ ದೃಷ್ಟಿಯನ್ನ ಚೇಂಜ್ ಮಾಡಿದ್ದೀವಿ. ಆದರೆ ಯಾವುದೇ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ವಿಕಾರಗಳು ಬರೋ ಸಹಜ, ವಿಕಾರಗಳು ಬರಬಾರ್ದು ಅಂತಾದರೆ ನಾವು ಸರಿಯಾಗಿರ್ಬೇಕಲ್ಲ. ನಾನು ನೋಡಿದ್ದೇನೆ, ಹಿಂದೆ ನಮ್ಮ ಮನೆಯಲ್ಲಿ ಅಜ್ಜಿಯಂದಿರು ಇರ್ತಿದ್ರು, ಅಕಸ್ಮಾತ್ ಹುಡುಗಿ ಏನಾದ್ರು ಹುಡುಗರ ಕಡೆ ಸಲಿಗೆಯಿಂದ ಹೋದ್ರೆ ಕಣ್ಣು ಸಲ್ಲನೆ ಮಾಡೋದು. ಸಮಾಜ ಕಡೆ ನೋಡ್ತಾ ಇದ್ದೆ, ಆರ್ನಾಲ್ಡ್ ಟೈನೆಲಿಯನ್ ಅಂತ ಒಬ್ಬ ಇತಿಹಾಸಕಾರ, ಜಗತ್ತಿನೆಲ್ಲ ಸಂಸ್ಕೃತಿ ಅಧ್ಯಯನ ಮಾಡಿದಂತ ಅವನು ಕೊನೆಗೊಂದು ಮಾತು ಹೇಳ್ತಾನೆ, ಜಗತ್ತಿನ ಉದ್ಧಾರಕ್ಕಾಗಿ ನಿರ್ಮಾಣ ಅಂತ ಯಾವುದೋ ಸಂಸ್ಕೃತಿ ಇದು ಭಾರತೀಯ ಹಿಂದೂ ಸಂಸ್ಕೃತಿ. ಅವನು ಹೇಳ್ತಾನೆ, ಭಗವಂತ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಹಾಕಿದ್ದಾನೆ. ನೀವು ಇಡೀ ಜಗತ್ತಿಗೆ ಶಾಂತಿ ಕೊಡಬೇಕಾಗಿದೆ, ಜಗತ್ತಿಗೆ ಉದ್ಧಾರ ಮಾಡಬೇಕಾಗಿದೆ. ಅದರ ಮುಂಚೆ ನೀವು ನಿಮ್ಮ ಉದ್ಧಾರ ಮಾಡಬೇಕು, ಆವಾಗ ಜಗತ್ತಿನ ಮಾಡ್ತೀವಿ. ಇವತ್ತು ಸಂಘ ಪಂಚ ಪರಿವರ್ತನೆ ಹೇಳಿದ್ಯೋ ಇದು ಇದೇ ಉದ್ದೇಶಕ್ಕಾಗಿ. ಈ ದೇಶದ ನಾವು ನಮ್ಮೆಲ್ಲ ಸೇರಿ ನಮ್ಮ ಸಮಾಜದ ಗುಣಗಳನ್ನ ಸರಿ ಮಾಡಿದಾಗ ಇಡೀ ಜಗತ್ತು, ಇಡೀ ಭಾರತ ಅದಕ್ಕೆ ಅನುಸರಣೆ ಮಾಡುತ್ತೆ, ಜಗತ್ತು ಅನುಸರಣೆ ಮಾಡುತ್ತೆ ಸ್ಥಿತಿ ಬರುತ್ತೆ. ಆ ಸ್ಥಿತಿ ನಮ್ಗೆ ಬರಬೇಕು. ಹೀಗಾಗಿ ನಾನು ನಿಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಮಾಡ್ತಾ, ನಾವೆಲ್ಲ ಸೌಭಾಗ್ಯವಂತರು, ಒಂದು ಶ್ರೇಷ್ಠ ಸಮುದಾಯದಲ್ಲಿ ನಾವು ಹುಟ್ಟಿದ್ದೀವಿ. ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ವಿಶೇಷವಾದ ಸಂಸ್ಕಾರವನ್ನು ಕೊಡ್ತಾ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಸಂಸ್ಕಾರದ ಸಂಪತ್ತನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ನನ್ನ ವಿನಂತಿ ಇಷ್ಟೇನೆ, ಬರುವಂತ ಭಾವಿ ಭವಿಷ್ಯದ ನಮ್ಮ ಮಕ್ಕಳು ಯಾರಿದ್ದಾರೋ ಅವರಿಗೂ ಅದೇ ನಮ್ಮ ಪೂರ್ವಜರು ನಮಗೆ ಸಂಸ್ಕಾರ ಕೊಟ್ಟರು, ಆ ಸಂಸ್ಕಾರವನ್ನು ಯಥಾವತ್ತಾಗಿ ಅದರಲ್ಲಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ವಿಚಾರ ಮಾಡಿ ನಾವು ಕೊಟ್ಟಾಗ ಇಡೀ ಹಿಂದೂ ಸಮಾಜದಲ್ಲಿ ಆದರ್ಶವಾದ ಸಮಾಜವಾಗಿ ನಾವು ಎದ್ದು ಕಾಣಿಸ್ಬೋದು. ಜನ ನಮ್ಮನ್ನು ಅನುಸರಣೆ ಮಾಡುವ ಸ್ಥಿತಿ ಬರ್ಬೋದು. ಅದರ ಪರಿಣಾಮ ಹಿಂದೂ ಸಮಾಜದಲ್ಲಿ ಇವತ್ತಿಗೆ ಯಾರು ಸಂಸ್ಕಾರದ ವಂಚಿತರಾಗಿದ್ದಾರೆ ಅವರಿಗೂ ಅನಿಸ್ಬೇಕು ನಾವು ಈ ಸಂಸ್ಕಾರದಲ್ಲಿ ಹೋಗ್ಬೇಕು ಅಂತ. ಯಾಕಂದ್ರೆ ಜಗತ್ತಿನ ಉದ್ಧಾರದ ಒಂದು ದೃಷ್ಟಿ ಇಟ್ಕೊಂಡು ನಡೀತಾ ಇದ್ದಂಥ ಸಮಾಜ. ನಾನೆಲ್ಲರಿಗೂ ಧನ್ಯವಾದ.